ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈಗ 2 ರೂಪಾಯಿ ಕಡಿತ ಮಾಡಿದ್ರೆ 10 ಲಕ್ಷ ಅಂದ್ರೆ 10 × 3 30 ಲಕ್ಷ ರೂಪಾಯಿ ಹಗಲು ದರೋಡೆ ಆಗ್ತಾ ಇದೆ. ನಾವು ಕೇಳ್ತಾ ಇರೋದು ರೈತರ ಹೆಸರಿನಲ್ಲಿ ಅನ್ನ ತಿನ್ನೋದು ಬಿಟ್ಟು ಸಗಣಿ ತಿನ್ನುವಂತಹ ಆಡಳಿತ ಮಂಡಳಿಗೆ ದಯವಿಟ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಇವತ್ತು ತತ್ತರಿಸ್ತಾ ಇದ್ದೀರಿ. ನೀವೇನು ಒಪ್ಪಂದ ಮಾಡ್ಕೊಂಡಿದ್ದೀರಿ ಘಾಟ್ ಒಪ್ಪಂದ ಅಲ್ಲ ಸ್ವಾಮಿ, ಇದು ಯಾವುದೇ ದೇಶಗಳ ಒಪ್ಪಂದ ಅಲ್ಲ. ಇದು ನಮ್ಮ ರೈತರ ಸ್ವಾಭಿಮಾನದ ಸಂಕೇತವಾದಂತಹ ಹಾಲು ಒಕ್ಕೂಟದಲ್ಲಿ 2 ರೂಪಾಯಿ ಏನ್ ಇಳಿಕೆ ಮಾಡಿದೀರಾ, ಈ ಕೂಡಲೇ ಅದನ್ನು ಏರಿಕೆ ಮಾಡಬೇಕು. ಪಶು ಆಹಾರ ಉಚಿತವಾಗಿ ನೀಡಬೇಕು. ಅದನ್ನು ಬಿಟ್ಟು ನೀವು ಹಾಲು ಒಕ್ಕೂಟವನ್ನು ದುರ್ಬಳಕೆ ಮಾಡಿಕೊಂಡು ಸಗಣಿ ತಿನ್ನುವಂತ ಕೆಲಸ ಮಾಡಬೇಡಿ ಅಂತ ಎಲಿಮೆಂಟ್ ಮಾಡ್ಕೊಂಡು ರೇಟ್ ತೆಗ್ಸಾಕ ಯಾರಪ್ಪನ ಆಸ್ತಿ ಅಲ್ಲ. ನಾನ್ ಕ್ವಶನ್ ಮಾಡ್ತಾ ಇದ್ದೀನಿ. ಅಲ್ಲ, ಯಾರಪ್ಪನ ಆಸ್ತಿ? ನಂಜೇಗೌಡರ ಆಸ್ತಿನಾ? ಇಲ್ಲ ನಾಮ ನಿರ್ದೇಶಕರ ಆಸ್ತಿನಾ? ಯಾರ ಆಸ್ತಿನ ಇದು? ಬೆಳಗ್ಗೆ ಎದ್ದು ಹೆಣ್ಣು ಮಕ್ಕಳು ಇದಕ್ಕೆ ಹೋಗ್ತಾರೆ. ಇವತ್ತು ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗೈತೆ. ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಹಿರಿಯರ ಆರೋಗ್ಯ, ನೀವು ಹಳ್ಳಿಯಿಂದ ಬರುತ್ತಾನೆ ಮೇವ್ ಸಿಗ್ತಾ ಇದ್ಯಾ? ಒಂದು ಸಾಲು ಮೇವ್ ಕೊಯ್ಬೇಕಾದ್ರೆ 400 ರೂಪಾಯಿ ಬೇಕಲ್ಲಣ್ಣ. ಕರ್ನಾಟಕ ರಾಜ್ಯ ರೈತ ಸಂಘದವರು ಹಾಲಿನ ದರ ಕಡಿಮೆ ಮಾಡಿರೋ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಈ ಮನವಿ ಪತ್ರವನ್ನು ನಮ್ಮ ಕೇಂದ್ರ ಕಚೇರಿಗೆ ಇವತ್ತೇ ಕಳಿಸ್ಕೊಳ್ಳಲಾಗುವುದು. ಈ ಬಗ್ಗೆ ಏನೇ ಇರಲಿ ಹೆಚ್ಚಿನ ಮಾಹಿತಿ ಅದೇ ಹಾಲಿನ ದರ ಕಡಿಮೆ 2 ರೂಪಾಯಿ ಕಡಿಮೆ ಮಾಡಿದ್ದೀರಿ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಇದು ಮಾಡುವಾಗೆ ಮೇ 31ಗೆ ಈ 2 ರೂಪಾಯಿ ಹೆಚ್ಚಳ, ಬೇಸಿಗೆ ಕಾಲದಲ್ಲಿ 2 ರೂಪಾಯಿ ಹೆಚ್ಚಳ ಮಾಡಿರ್ತಾರೆ. ಮಾರ್ಚ್ 18ರಿಂದ 31/5/2026ವರೆಗೂ ಹೆಚ್ಚುವರಿ 2 ರೂಪಾಯಿ ರೇಟ್ ಕೊಟ್ಟಿರ್ತಾರೆ. ಬಟ್ ಅದರಲ್ಲೇ ಕೊಟ್ಟಿರ್ತಾರೆ ಮೆನ್ಷನ್ ಮಾಡಿ. ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರೋ ರಸಗೊಬ್ಬರಗಳು, ಬಿತ್ತನೆ ಬೀಜ ಗಗನಕ್ಕೇರೈತೆ. ಇದಕ್ಕೆಲ್ಲ ಜೊತೆಗೆ ತೈಲ ಬೆಲೆನೂ ಏರಿಕೆ ಆಗಿದೆ, ಅನಿಲನ ಬೆಲೆನೂ ಏರಿಕೆ ಆಗಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಗ್ಗ ಜಗ್ಗಾಟ, ನರೇಗಾ ಮನರೇಗಾದಲ್ಲಿ ದುಡಿಯುವ ಕೈಗೆ ಕೆಲಸನೂ ಇಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳಿರುವಾಗ ಒಂದು ಲಕ್ಷಾಂತರ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿದಂತಹ ಹೈನೋದ್ಯಮದ ಕ್ಷೇತ್ರದ ಮೇಲೆ ಇಲ್ಲಿನ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ಕಣ್ಣು ಬಿದ್ದು ಸಂಪೂರ್ಣವಾಗಿ ಭ್ರಷ್ಟಾಚಾರದ ಒಕ್ಕೂಟವಾಗಿ ಮಾರ್ಪಡ್ತಾ ಇದೆ. ಅಬ್ಬರಿಸಿ ಬೆಬ್ಬರಿಸ್ತಾ ಇದ್ರು ಯಾರು? ಬಂಗಾರಪೇಟೆ ಶಾಸಕರಾದ ಎಸ್.ಎನ್. ನಾಣಸಮಣ್ಣವರು. ಹಾಲು ಒಕ್ಕೂಟದಲ್ಲಿ 200 ಕೋಟಿ ಆಗಿದೆ, 500 ಕೋಟಿ ಆಗಿದೆ ಅಂತೇಳಿ. ಆದ್ರೆ ಸಚಿವ ಸಂಪುಟ ಬದಲಾವಣೆ ಆಗ್ತಾ ಇದೆ. ಅಧಿಕಾರಕ್ಕಾಗಿ ಇಬ್ರು ಒಂದಾಗ್ಬಿಟ್ರು. ಇದು ಯಾವ ನ್ಯಾಯ? ನಾವು ಕೇಳ್ತಾ ಇದ್ದೀರಿ, ರೈತರೇ ಹೇಳಿ, ಎದ್ದೇಳಿ. ನಮ್ಮ ಸ್ವಾಭಿಮಾನದ ಬದುಕನ್ನು ಕಿತ್ತುಕೊಳ್ಳುತ್ತಿರುವ, ನಮ್ಮ ಬೆವರಿನ ಹಣೆಯನ್ನು ಕಿತ್ತುಕೊಳ್ಳುತ್ತಿರುವ, ನಮ್ಮ ಸಗಣಿಯನ್ನು ತಿನ್ನುತ್ತಿರುವಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ವಿರುದ್ಧ ಸಿಡಿದು ನಿಲ್ಲಲು ಎದ್ದೇಳಿ. ಯಾಕಂದ್ರೆ ಇವತ್ತು ರೈತರಿಗೆ ಯಾರಿಗೂ ಮಾಹಿತಿ ಇಲ್ಲ. ಯಾವ ಡೈರಿಗೂ ಸರ್ಕ್ಯುಲೇಷನ್ ಕೊಟ್ಟಿಲ್ಲ. ವರ್ಷದ ಹಿಂದೆ ಏನು ಹಾಲು ಒಕ್ಕೂಟ ಇಲ್ಲಿನ ಆಡಳಿತ ಮಂಡಳಿ ಅಧಿಕಾರಿಗಳ ಸತ್ತಂತೆ, ಅವರ ಪಿತ್ರಾರ್ಜಿತ ಆಸ್ತಿ ಅಂತೆ, ಏನು ರೈತರೆಲ್ಲ ಬರ್ಕೊಟ್ಬಿಟ್ಟಿದಾರಂತೆ. ಅವರು 2 ರೂಪಾಯಿ ರೈತರಿಗೆ ದಾನವಾಗಿ ಕೊಟ್ಬಿಟ್ಟಿದಾರಂತೆ. 2 ರೂಪಾಯಿ ನಾವು ಏರಿಕೆ ಮಾಡ್ಬಿಟ್ಟಿದೀವಿ, ಇವತ್ತು ಅದನ್ನ ಇಳಿಕೆ ಮಾಡ್ತಾ ಇದೀವಿ ಅಂತೇಳಿ. ಯಾರಪ್ಪನ ಸತ್ತು ಅಲ್ಲ ಇದು, ಲಕ್ಷಾಂತರ ರೈತ ಕುಟುಂಬಗಳ ಸತ್ತು. ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ಅಲ್ಲಿನ ಅಧಿಕಾರಿಗಳಿರ್ಬೋದು, ಯಾರು ಹಸುಗಳು ಕಟ್ಟಿಲ್ಲ, ಸಗಣಿ ಎತ್ತಿಲ್ಲ, ಗಂಜಲ ಎತ್ತಿಲ್ಲ. ಇವತ್ತು ಏರಿಕೆಯಾಗಿರುವ ಪಶು ಆಹಾರ ಮತ್ತೆ ಮೇವಿನ ಸಮಸ್ಯೆಯಿಂದ 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಈ ಸಗಣಿ ಮೇಲೆ ನಾವು ಆಣೆ ಮಾಡಿ ಹೇಳ್ತಾ ಇದ್ದೀವಿ, ಖಂಡಿತವಾಗ್ಲೂ 33 ರೂಪಾಯಿ ಖರ್ಚು ಬರ್ತಾ ಇದೆ. 1 ಲೀಟರ್ಗೆ 36 ರೂಪಾಯಿ 15 ಪೈಸೆ ಹಾಲು ಒಕ್ಕೂಟ ಕೊಡ್ತಾ ಇತ್ತು. ಆದ್ರೆ ಈಗ 2 ರೂಪಾಯಿ ತೆಗೆಸಿದ್ರಿಂದ 34 ರೂಪಾಯಿ 15 ಪೈಸೆ ಇದೆ. ಅದರಲ್ಲಿ ಇವರು ಹಾಲು ಒಕ್ಕೂಟ ಎಷ್ಟು ಜಾಣ್ಮೆಯಿಂದ ಕೆಲಸ ಮಾಡ್ತಾರೆ ಗೊತ್ತಾ? 1 ರೂಪಾಯಿ ಅಭಿವೃದ್ಧಿ ಅಂತೇಳಿ ಕಡಿತ ಮಾಡ್ತಾ ಇದಾರೆ. ಆ ಅಭಿವೃದ್ಧಿ ಅಂತ 1 ರೂಪಾಯಿ ಕಡಿತ ಮಾಡಿದಾಗ ಏನಾಗ್ತದೆ ಅಂದ್ರೆ 10 ಲಕ್ಷ ಲೀಟರ್ ಹಾಲು ಬಂದ್ರೆ 10 ಲಕ್ಷ ರೂಪಾಯಿ. ಈಗ 2 ರೂಪಾಯಿ ಕಡಿತ ಮಾಡಿದ್ರೆ 10 ಲಕ್ಷ ಅಂದ್ರೆ 10 × 3 30 ಲಕ್ಷ ರೂಪಾಯಿ ಹಗಲು ದರೋಡೆ ಆಗ್ತಾ ಇದೆ. ನಾವು ಕೇಳ್ತಾ ಇರೋದು ರೈತರ ಹೆಸರಿನಲ್ಲಿ ಅನ್ನ ತಿನ್ನೋದು ಬಿಟ್ಟು ಸಗಣಿ ತಿನ್ನುವಂತಹ ಆಡಳಿತ ಮಂಡಳಿಗೆ ದಯವಿಟ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಇವತ್ತು ತತ್ತರಿಸ್ತಾ ಇದ್ದೀರಿ. ನೀವೇನು ಒಪ್ಪಂದ ಮಾಡ್ಕೊಂಡಿದ್ದೀರಿ ಘಾಟ್ ಒಪ್ಪಂದ ಅಲ್ಲ ಸ್ವಾಮಿ, ಇದು ಯಾವುದೇ ದೇಶಗಳ ಒಪ್ಪಂದ ಅಲ್ಲ. ಇದು ನಮ್ಮ ರೈತರ ಸ್ವಾಭಿಮಾನದ ಸಂಕೇತವಾದಂತಹ ಹಾಲು ಒಕ್ಕೂಟದಲ್ಲಿ 2 ರೂಪಾಯಿ ಏನ್ ಇಳಿಕೆ ಮಾಡಿದೀರಾ, ಈ ಕೂಡಲೇ ಅದನ್ನು ಏರಿಕೆ ಮಾಡಬೇಕು. ಪಶು ಆಹಾರ ಉಚಿತವಾಗಿ ನೀಡಬೇಕು. ಅದನ್ನು ಬಿಟ್ಟು
ನೀವು ಹಾಲು ಒಕ್ಕೂಟವನ್ನು ದುರ್ಬಳಕೆ ಮಾಡಿಕೊಂಡು ಸಗಣಿ ತಿನ್ನುವಂತ ಕೆಲಸ ಮಾಡಬೇಡಿ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಉಪ ಕಚೇರಿ ಮುಂದೆ, ಉಪ ವ್ಯವಸ್ಥಾಪಕ ಕಚೇರಿ ಮುಂದೆ ಮುಳಬಾಗ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಹೋರಾಟನ ಮಂಗಳವಾರ ಕೋಲಾರ ಹಾಲು ಒಕ್ಕೂಟದಲ್ಲಿ ಸಗಣಿಯನ್ನೆಲ್ಲ ಹಾಕಿ ಕೋಳಿಗಳು, ಫಾರಂ ಕೋಳಿಗಳು ಎತ್ಕೊಂಡ್ಬಂದು ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕೋಳಿ ಕೆಣಕ್ತಾ ಇರ್ತದೆ, ಅದ್ರಲ್ಲಿ ಉಳುವ ಹುಟ್ಟೆಲ್ಲ ತಿನ್ನಾಕ್ಬಿಡ್ಲಿ. ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಆಡಳಿತ ಮಂಡಳಿ ಹೋಗ್ಬಿಡ್ಲಿ. ಹಾಲು ಒಕ್ಕೂಟ ಉಳಿಲಿ. ನಮ್ಮ ಹಾಲು ಒಕ್ಕೂಟ ಉಳಿವಿಗಾಗಿ ಇಳಿಕೆ ಮಾಡಿರುವಂತಹ ಹಾಲಿನ ಬೆಲೆಯನ್ನು ಏರಿಕೆ ಮಾಡುವವರೆಗೂ ರೈತ ಸಂಘ ನಿರಂತರವಾಗಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತೇವೆ. ಈ ಒಂದು ಎಚ್ಚರಿಕೆಯನ್ನು ಮನಗೊಂಡು ಅಧ್ಯಕ್ಷರು ಕೂಡಲೇ ಇಳಿಕೆ ಮಾಡಿರುವ ಹಾಲಿನ ಬೆಲೆಗೆ ಏರಿಕೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಹಾಲು ಒಕ್ಕೂಟ ಅಗ್ರಿಮೆಂಟ್ ಮಾಡಿ ರೇಟ್ ಎತ್ತಕ ಯಾರಪ್ಪನ ಆಸ್ತಿ ಅಣ್ಣ? ಯಾರ ಚಿತ್ರಾಧ್ಯಕ್ಷ ಆಸ್ತಿ ಅಣ್ಣ ಇದು? ಅಲ್ಲ ಯಾರಪ್ಪನ ಆಸ್ತಿ? ಅವ್ನು ಹೇಳ್ಬೇಕಂತ ಇವ್ರು ಹೇಳಣ. ಅಲ್ಲ ಉನ್ನಾರ ಮಾಡ್ಬೇಕಂತ ಮಾಡ್ತಾ ಇರೋದು. ಅಗ್ರಿಮೆಂಟ್ ಮಾಡ್ಕೊಂಡು ರೇಟ್ ತೆಗ್ಸಾಕ ಯಾರಪ್ಪನ ಆಸ್ತಿ? ಅಲ್ಲ ನಾನ್ ಕ್ವಶನ್ ಮಾಡ್ತಾ ಇದ್ದೀನಿ. ಅಲ್ಲ ಯಾರಪ್ಪನ ಆಸ್ತಿ? ನಂಜೇಗೌಡ್ರ ಆಸ್ತಿನಾ? ಇಲ್ಲ ನಾಮ ನಿರ್ದೇಶಕರ ಆಸ್ತಿನಾ? ಯಾರ ಆಸ್ತಿನ ಇದು? ಬೆಳಗ್ಗೆ ಎದ್ದು ಹೆಣ್ಣು ಮಕ್ಕಳು ಇದಕ್ಕೆ ಹೋಗ್ತಾರೆ. ಇವತ್ತು ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗೈತೆ. ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಹಿರಿಯರ ಆರೋಗ್ಯ, ನೀವು ಹಳ್ಳಿಯಿಂದ ಬರುತ್ತಾನೆ ಮೇವ್ ಸಿಗ್ತಾ ಇದ್ಯಾ? ಒಂದು ಸಾಲು ಮೇವ್ ಕೊಯ್ಬೇಕು 400 ರೂಪಾಯಿ ಬೇಕಲ್ಲಣ್ಣ? ಅಲ್ಲಲ್ಲ 400 ರಿಂದ 500 ರೂಪಾಯಿ ತಗೊಂತಾವ್ರೆ. ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ನಿನ್ನೆ ಒಬ್ಬ ಪುಣ್ಯಾತ್ಮರು ಹೇಳಿಕೆ ಕೊಡ್ತಾರೆ, ಹಾಲಿನ ಬೆಲೆ ಇಳಿಕೆ ಮಾಡಿಲ್ಲ ಅಂದ್ರೆ ಹಾಲು ಒಕ್ಕೂಟ ಹೊಡೆಯಲ್ಲಂತೆ. ಯಾಕೆ ಇವ್ರು ಲೂಟಿ ಮಾಡಕ ಉಳಿಯಲ್ಲ ಅಂತ ಹೇಳೋದು? ಏನ್ ನೋಡೋದು? ಕಾಲದಿಂದ ಮಾಡ್ತಾ ಇದೀವಿ, ಏನೋ ಹಾಲು ಹೆಚ್ಚಿಗೆ ಆಗ್ತದೆ, ಉತ್ಪಾದನೆ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ಇದ್ ಮಾಡ್ತಾ ಇದ್ರೆ ಇವಾಗ ಎಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ? ಎಷ್ಟು ಲೀಟರ್ ಬರ್ತಾ ಇದೆ? ಒಂದು ಪರ್ 8,09,000 ತಾನೆ? 8,09,000 ಪ್ಲಸ್ 3 ರೂಪಾಯಿ ಲೆಕ್ಕ ಹಾಕಿ ಎಷ್ಟಾಯ್ತು ದಿನಕ್ಕೆ? 1 ರೂಪಾಯಿ ಇದು ವರ್ಷ ಡೈಲಿ ಕಟ್ ಮಾಡ್ತಾ ಇದ್ದೀರಾ. ಇವಾಗ 2 ರೂಪಾಯಿ. ನೋಡಿ ಸರ್, ಫೈನಲ್ ಆಗಿ ಹೇಳ್ತಾ ಇದೀವಿ. ಯಾಕಂದ್ರೆ ಮೂಡಲಬಾಗಿಲು ಮುಳುಬಾಗ್ಲಿಂದ ಕೊಡ್ತಾ ಇದೀವಿ. ಇಲ್ಲಿನ ಇಲ್ಲಿನ ನಿರ್ದೇಶಕರಿಗೂ ಅಷ್ಟೇ, ಅಧ್ಯಕ್ಷರಿಗೂ ಅಷ್ಟೇ, ಹಾಲು ಒಕ್ಕೂಟಕ್ಕೂ ಅಷ್ಟೇ ಹೇಳ್ತಾ ಇರೋದು. 48 ಗಂಟೆಯಲ್ಲಿ ಸೋಮವಾರ ಬೆಳಗ್ಗೆ 10 ಗಂಟೆ ಒಳಗಡೆ ನಮ್ಮ ಹಾಲಿನ ದರ ಏನ್ 2 ರೂಪಾಯಿ ಇಳಿಕೆ ಮಾಡಿದಿರಾ ಅದನ್ನ ಏರಿಕೆ ಮಾಡಿ, ಏನ್ ಸರ್ ಅನ್ನ ತಿನ್ನೋ ಬಾಯಲ್ಲಿ ಸಗಣಿ ತಿನ್ನೋದನ್ನ ಬಿಟ್ಬಿಡು ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಏನ್ ಸರ್, ಮೈನ್ ಗೇಟ್ ಏನಿದೆ ಹಾಲು ಒಕ್ಕೂಟ ಕೋಲಾರ, ಏನ್ ಸರ್, ಮಂಗಳವಾರ ದಿನ ಬೆಳಗ್ಗೆ 8 ಗಂಟೆಗೆ ಸಗಣಿ ಕೋಳಿಗಳೆಲ್ಲ ಎತ್ಕೊಂಡು ಅಲ್ಲಿ ಹಾಕೊಂಡು, ಏನ್ ಸರ್, ನಮ್ಮ ಅಲ್ಲ ಗಾಡಿಗಳಂತಲ್ಲ, ನಮ್ಮ ಬೆಳೆ ಏರಿಕೆ ಆಗಂಟ ನಾವು ದಿಂಬುಗಳೆಲ್ಲ ಎತ್ಕೊಂಡು ಹೋಗ್ತೇವೆ. ನನ್ಗೆ ಗೊತ್ತಿದೆ ಅದ್ ಮಾಡೋದು, ಓಕೆನಾ? ಅದನ್ನ ಮಾನವೀಯತೆಯಿಂದ ನಡ್ಕೊಂತೇಳಿ ಅಗ್ರಿಮೆಂಟ್ ಮಾಡಕ ಅವ್ರ ತಾತನ ಆಸ್ತಿ ಅಲ್ಲ, ಅವ್ರ ಅಪ್ಪನ ಆಸ್ತಿ ಅಲ್ಲ, ಯಾರ ಅಪ್ಪನ ಆಸ್ತಿ ಅಲ್ಲ, ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಬೆವರಿನ ಹನಿಯ ಆಸ್ತಿ. ಇವತ್ತು 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಎಷ್ಟು ಬರ್ತದೆ ಸುಬ್ರಹ್ಮಣ್ಯನವರೇ? ಎಷ್ಟು ಸಾವಿರ ಬರ್ತದೆ ನಿಮ್ಮ ಪ್ರಕಾರ? ಒಬ್ಬ ರೈತ ಮಗನಾಗಿ ನೀವು ಹೇಳಿ, 33 ರೂಪಾಯಿ ಖರ್ಚು ಬರ್ತದೆ ಸರ್. ಏನೋ 1 ರೂಪಾಯಿ 15 ಪೈಸೆ ಕೆಲಸ ಮಾಡ್ಬೇಕಾ? ನೀವು 1 ರೂಪಾಯಿ ಹಾಲ್ ರೇಟ್ ಎಕ್ಸ್ತೀರಿ, ಇಂಡಿ ಬಸ್ಗಳು ಎಷ್ಟು ಎಕ್ಸ್ತಾರೆ ಸರ್? 100 ರೂಪಾಯಿ 150 ರೂಪಾಯಿ ಎಕ್ಸ್ತಾರೆ. ಅದನ್ನ ಕೇಳೋರು ಯಾರು? ನಿಮ್ದೇ ಪೀಡೆ 125 135 ಮಾಡಿದಿರಿ. ಈಗ ಸಗಣಿ ಕಡಿತ ಮಾಡಿದ್ರಲ್ಲ, ಪಶುಹಾರ 4 ವರ್ಷ ನಾವ್ ಅದನ್ನೇ ಕೇಳ್ತಾ ಇರೋದು. ನೀವು 1 ರೂಪಾಯಿ ಹಾಲು ಕಡಿತ ಮಾಡಿ ಸ್ವಲ್ಪ ಆ ಕಡೆ ಬರ್ತಮ್ಮ, ಮುಂದಕ್ಕೆ ಬಂದ್ಬಿಡ. ನೀವು ಹಾಲ್ ರೇಟ್ ಕಮ್ಮಿ ಮಾಡ್ಬಿಟ್ಟು ಫೀಡ್ ರೇಟ್ ಜಾಸ್ತಿ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ಬಂದ್ಬಿಡ್ರ ಈ ಕಡೆ ಬುಸ ಇಂಡಿಗೆ ಬನ್ನಿ ಸರ್, ಸೆಂಟ್ರ್ ಬನ್ನಿ, ಬನ್ನಿ ಮನವಿ ಕೊಡ್ತಾರೆ ಬನ್ನಿ. ಕರ್ನಾಟಕ ರಾಜ್ಯ ರೈತ ಸಂಘದವರು ಹಾಲಿನ ದರ ಕಡಿಮೆ ಮಾಡಿರೋ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಈ ಮನವಿ ಪತ್ರವನ್ನು ನಮ್ಮ ಕೇಂದ್ರ ಕಚೇರಿಗೆ ಇವತ್ತೇ ಕಳಿಸ್ಕೊಳ್ಳಲಾಗುವುದು. ಈ ಬಗ್ಗೆ ಏನೇ ಇರ್ಲಿ ಹೆಚ್ಚಿನ ಮಾಹಿತಿ ಅದೇ ಹಾಲಿನ ದರ ಕಡಿಮೆ 2 ರೂಪಾಯಿ ಕಡಿಮೆ ಮಾಡಿದ್ದೀರಿ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಇದು ಮಾಡುವಾಗೆ ಮೇ 31ಗೆ ಈ 2 ರೂಪಾಯಿ ಹೆಚ್ಚಳ, ಬೇಸಿಗೆ ಕಾಲದಲ್ಲಿ 2 ರೂಪಾಯಿ ಹೆಚ್ಚಳ ಮಾಡಿರ್ತಾರೆ. ಮಾರ್ಚ್ 18ರಿಂದ
31/5/2026 ಹೆಚ್ಚುವರಿ ₹7 ರೇಟ್ ಕೊಟ್ಟಿರ್ತಾರೆ. ಬಟ್ ಅದರಲ್ಲೇ ಕೊಟ್ಟಿರ್ತಾರೆ ಮೆನ್ಷನ್ ಮಾಡಿ 1/6/26ರಿಂದ ಹಿಂದಿನ ದರದಂತೆ ಮುಂದುವರಿದು ಅಂತ. ಬಟ್ ಅದರಿಂದ ಹಾಲು ಕಡಿಮೆ ರೇಟ್ ಮಾಡಿದೀರಿ ಅಂತ ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಕೇಂದ್ರ ಕಚೇರಿಗೆ ಕಳಿಸಲಾಗಿದೆ. ಸರ್, ಇಂದಿನ ಸುತ್ತೋಲೆಯಲ್ಲೇ ಕಳಿಸವ್ರೆ. ದಿನಾಂಕ 18/3/2026ರಿಂದ 31/5/2026 ಚಾಲ್ತಿಯಲ್ಲಿರ್ತದೆ. ನಂತರ ಎಂದಿನಂತೆ ಹಿಂದಿನ ದರ ಹೋಗ್ತದೆ ಅಂತ ಆ ಸುತ್ತೋಲೆಯಲ್ಲೇ ಕಳಿಸವ್ರೆ ಸರ್. ಅದೇ ಹಿಂದಿನ ಸರ್ಕ್ಯುಲರ್ ಬೇಕಾದ್ರೆ ನಿಮ್ಗೂ ಒಂದು ಕಾಪಿ ಕೊಡ್ತೀವಿ. ಆ ಸರ್ಕ್ಯುಲರ್ ಅಲ್ಲೇ ಡೇಟ್ ಮೆನ್ಷನ್ ಮಾಡವ್ರೆ. ಬಟ್ ಹೊಸ ಸರ್ಕ್ಯುಲರ್ ಬೇಕಾದ್ರೆ ನಮ್ಮ ಕೇಂದ್ರ ಕಚೇರಿಗೆ ಹೇಳಿ ಇನ್ನೊಂದು ಸುತ್ತೋಲೆ ಓಡಿಸಕ್ಕೆ ಹೇಳ್ತೀವಿ. ಸರಿ.